ನನ್ನ ಹೆಸರು ವನಜ. ನಮ್ಮ ಹಸ್ಬೆಂಡ್ ಹೆಸರು ಶ್ರೀನಿವಾಸ ರೆಡ್ಡಿ ಅಂದ್ಬಿಟ್ಟು. ನಾವು ಬೆಂಗಳೂರಿಂದ ಬಂದಿದ್ದೀವಿ. ನಮ್ಮ ಯಜಮಾನ್ರಿಗೆ ವೆರಿಕೋಸ್ ವೆಯ್ನ್ ಆಗಿತ್ತು. ಇವಾಗ ವೆರಿಕೋಸ್ ವೆಯ್ನ್ 75% ಕಡಿಮೆ ಆಗಿದೆ, ಇನ್ನೊಂದು 25% ಇದೆ. ಇಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿದೆ, ಚೆನ್ನಾಗಿ ನೋಡ್ತಾ ಇದ್ದಾರೆ. ಕಾಲಲ್ಲಿ ಸ್ವಲ್ಪ ಹುಣ್ಣಾಗಿದೆ ಅಷ್ಟೇ, ಅದಕ್ಕೂ ಅವ್ರು ಔಷಧಿ ಕೊಡ್ತಾ ಇದ್ದಾರೆ. ಮುಂಚೆ ಚೆನ್ನಾಗಿ ಜಾಸ್ತಿ ಇತ್ತು, ಕಾಲಲ್ಲಿ ತುಂಬ ಇತ್ತು ಅವರಿಗೆ ಎಲ್ಲ. ಇವಾಗ ಪರವಾಗಿಲ್ಲ, ಚೆನ್ನಾಗಿದ್ದಾರೆ ಅವರು, ಏನು ತೊಂದರೆ ಇಲ್ಲ. ನಾವು ಹೇಳ್ತಾ ಇದ್ದೀವಿ, ಯಾರನ್ನ ಬಂದು ನೀವು ಬೇಕಾದರೆ ತೋರಿಸ್ಕೊಂಡು ಹೋಗ್ಬೋದು. ಇದು ಆಯುರ್ವೇದಿಕ್ಕು, ಅಷ್ಟೇನು ದೊಡ್ಡದಾಗಿ ಪಥ್ಯ ಏನೂ ಇಲ್ಲ. ಅವರು ಏನಂದರೆ ಕೋಳಿ ಮಾಂಸ ತಿನ್ನಬಾರ್ದು ಅಂತಾರೆ, ಈ ಮಟನ್ ತಿನ್ಬೋದು ಅಂತ ಹೇಳಿದ್ದಾರೆ, ಇಲ್ಲ ನಾಟಿ ಕೋಳಿ ತಿನ್ಬೋದು ಅಂದಿದ್ದಾರೆ, ಅದು ಹೇಳಿದ್ದಾರೆ. ಚಪಾತಿ ತಿನ್ನಬಾರ್ದು ಅಂದಿದ್ದಾರೆ. ಇಲ್ಲಿ ತೆಂಗಿನಕಾಯಿ ಎಣ್ಣೆ ಯೂಸ್ ಮಾಡಬೇಕು ಈ ಔಷಧಿ ತಗೊಂಡ್ರೆ, ಇಲ್ಲಾಂದ್ರೆ ಕಡಲೆಕಾಯಿ ಬೀಜದ್ದು ಎಣ್ಣೆ ಅದು ತಿನ್ಬೋದು, ಗ್ರೋನೆಟ್ ಆಯಿಲ್ ಅದು ತಿನ್ಬೋದು. ಪರವಾಗಿಲ್ಲ, ಚೆನ್ನಾಗಿದೆ, ಚೆನ್ನಾಗಿ ಆಗ್ತಾಯಿದೆ ನಮ್ಮ ಯಜಮಾನ್ರಿಗೆ. ನಾವು ಬೇರೆ ಕಡೆ ತೋರಿಸಿದ್ವಿ, ಇಲ್ಲಿ ಸಕ್ರಾ ಹಾಸ್ಪಿಟ್ಲಲ್ಲಿ ತೋರಿಸಿದ್ವಿ. ಅಲ್ಲಿ ತೋರಿಸಿದ್ರೆ ಅವರೇನೋ ಕಾಲು ಆಪ್ರೇಷನ್ ಮಾಡಬೇಕು ಅಂದಿದ್ರು. ಇವ್ರು ನಮ್ಮ ಮನೇಲಿ ನಮ್ಮ ಹಸ್ಬೆಂಡು ಬೇಡ ಕಾಲು ಆಪ್ರೇಷನ್ ಮಾಡಿಸ್ಕೊಳೋದು ಅಂದರು. ನಮಗೀಗ ಯಾರು ಹೇಳಿದ್ರು, ಇಲ್ಲಿ ಹೋಗಿ ಆಪ್ರೇಷನ್ ಇಲ್ಲದೆ ಚೆನ್ನಾಗಾಗುತ್ತೆ ಅಂದರು. ನಾವು ಆಪ್ರೇಷನ್ ಬೇಡ ಅಂದ್ಬಿಟ್ಟು ನಾವು ಇಲ್ಲಿ ಬಂದಿದ್ದೀವಿ, ಇಲ್ಲಿ ತೋರಿಸ್ಕೊಳ್ತಾ ಇದ್ದೀವಿ. ನಾವು ಒಂದು 2 ವರ್ಷದಿಂದ ಬರ್ತಾಯಿದ್ದೀವಿ. ಪರವಾಗಿಲ್ಲ, 75% ಚೆನ್ನಾಗಾಗಿದೆ, ಇನ್ನೊಂದು 25% ಇದೆ. ಕರೆಕ್ಟಾಗಿ ಬಂದರೆ ಇಲ್ಲ ಅದು ಚೆನ್ನಾಗಿ ಆಗೋಗುತ್ತೆ.